ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಅವರ ಒಂದು ಹೇಳಿಕೆ ಏನಿದೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತಕ್ಕಂತಹ ಹೇಳಿಕೆ, ಇಡೀ ಸರ್ಕಾರವೇ ಒಂದು ಹೇಳಿಕೆ ಕೊಟ್ಟಂತೆ ಇವು ಅವರ ಒಂದು ಹೇಳಿಕೆ. ನೋಡಿ, ಮುಖ್ಯಮಂತ್ರಿಯವರೇ ನೇಮಿಸಿದಂತಹ ಸರ್ಕಾರವೇ ನೇಮಿಸಿರ್ತಕ್ಕಂತಹ ಆರ್ಥಿಕ ಸಲಹೆಗಾರರು ಅವರು ಈ ಒಂದು ಹೇಳಿಕೆ ಏನಿದೆ, ಸರ್ಕಾರದ ಅಧಿಕೃತ ವ್ಯಕ್ತಿ ಆಗಿರತಕ್ಕಂಥವ್ರವರು ಅವರು ಹೇಳಿರುವಂತದ್ದು ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ಉಂಟು ಮಾಡಿದೆ. ಜೊತೆಗೆ ವಿಪಕ್ಷದವರ ಸಾಲು ಸಾಲು ಆರೋಪಗಳಿದ್ವು. ಒಂದು ಕಡೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ವಿಪಕ್ಷದವರಿಗೆ ದೊಡ್ಡ ಮಟ್ಟದಲ್ಲಿ ಆಹಾರವನ್ನು ಕೂಡ ಒದಗಿಸುವಂತಹ ಕೆಲಸವನ್ನ ಇವತ್ತು ಬಸವರಾಜ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಸರ್ಕಾರಕ್ಕೆ ಕೇವಲ ಮುಜುಗರ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಪೇಚಿಗೆ ಸಿಲುಕುವಂತಹ ಕೆಲಸವನ್ನು ಆಗಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ತಾವು ಗಮನಿಸಿರುವ ಹಾಗೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಸಿಎಂ ಪೋಸ್ಟರ್ ಅನ್ನ ಕಚ್ಚಿ ಅವಾಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು ಕಾಂಗ್ರೆಸ್. ಇವತ್ತು ಅವರ ಹೇಳಿಕೆ ಏನಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಬಸವರಾಜ ಬೊಮ್ಮಾಯಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ ಇದು ವಿಪಕ್ಷಕ್ಕೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಮತ್ತೊಮ್ಮೆ ಆಹಾರವಾಗಿರ್ತಕ್ಕಂಥದ್ದು. ಈಗ ಇದು ಒಂದು ಕಡೆ ಆದ್ರೆ ಇವತ್ತು ಕೇವಲ ಬಸವರಾಜ ರೆಡ್ಡಿ ಅವರ ಹೇಳಿಕೆ ಆದ್ರೆ, ಮತ್ತೊಂದು ಕಡೆಗೆ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ಹಾಗೆ ಬಸವರಾಜ ಮತ್ತಿಮೋಡ್ ಹಾಗೇನೆ ಶೈಲೇಂದ್ರ ಬೆಲ್ದಳೆ ಅವರು ಮೂವರು ಕೂಡ ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಇದರ ಹೊಣೆಯನ್ನ ಅಂದ್ರೆ ಅವರು ಏನು ಆರೋಪವನ್ನು ಮಾಡಿದ್ರು ರಾಯರೆಡ್ಡಿ ಅವರು, ಅದರ ಹೊಣೆಯನ್ನ ಮತ್ತೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟತೆಯನ್ನು ಕೂಡ ಸಿದ್ದರಾಮಯ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು ಬಸವರಾಜ ಮತ್ತಿಮೋಡ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಕೇಶ್, ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಈವರೆಗೂ ಕೂಡ ಸರ್ಕಾರ ಏನ್ ಹಿಡ್ಕೊಂಡ್ ಬಂದಿದೆ, ಈ ಸರ್ಕಾರದಲ್ಲಿ ಕೂಡ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಇದೆ ಅಂತಕ್ಕಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗುವಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ನೇರವಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಇರ್ತದೆ. ಹೀಗಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರೆ ಅವರ ಮಾತಿನಲ್ಲಿ ಯಾವುದೇ ತಪ್ಪು ಇಲ್ಲ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ರಾಯರೆಡ್ಡಿ ಅವರು ನಾವು ಇವತ್ತೇ ಅಷ್ಟೇ ಅಲ್ಲ, ನಾವು ನೋಡಿದಾಗೆ ಅಧಿವೇಶನದಲ್ಲೇ ನೇರವಾಗಿ ಸದನದಲ್ಲೇನೆ ಸ್ವಪಕ್ಷದ ಶಾಸಕರನ್ನ ಸ್ವಪಕ್ಷದ ಸಚಿವರನ್ನೇ ಸರ್ಕಾರವನ್ನೇ ಕಿವಿ ಹಿಂಡುವಂತಹ ಕೆಲಸವನ್ನ ಮಾಡಿದ ಉದಾಹರಣೆಗಳು ಉಂಟು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಭಾಗವಾಗಿ ಇವತ್ತು ಕೂಡ ನೇರವಾಗಿ ತಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದ್ರೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂತಹ ರಾಯರೆಡ್ಡಿ ಅವರು ಸರ್ಕಾರದಲ್ಲಿ ಆಗುವಂತಹ ಭ್ರಷ್ಟಾಚಾರದ ಇರಬಹುದು ಅಥವಾ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಹಜವಾಗಿ ಮಾಹಿತಿ ಇದ್ದೇ ಇರುತ್ತೆ. ಮಾಹಿತಿ ಇಲ್ದಲೇನೆ ತಮ್ಮ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಒಂದು ಮಾತನ್ನ ಅದು ಸಂವಾದದಲ್ಲಿ ಹೇಳುವಂತದ್ದು ಅಂತಂದ್ರೆ ನಿಜಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಕೂಡ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಇವರ ಹೇಳಿಕೆ ಈಗ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಅಂತ ಕೂಡ ಎದುರಿಸಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದಕ್ಕೆ ಕೇವಲ ರಾಯರೆಡ್ಡಿಯವರು ಒಬ್ಬರೇ ಸ್ಪಷ್ಟನೆ ಕೊಟ್ಟರೆ ಆಗೋದಿಲ್ಲ. ಬಹುಶಃ ಇದಕ್ಕೆ ವಿಪಕ್ಷಗಳು ಕೂಡ ಒಪ್ಪೋದಿಲ್ಲ. ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಎದ್ದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಜನಾಕ್ರೋಶ ಯಾತ್ರೆ ಕೂಡ ನಡೀತಾ ಇರತಕ್ಕಂಥದ್ದು. ಈ ಜನಾಕ್ರೋಶ ಯಾತ್ರೆಗೆ ಅವರಿಗೆ ಒಂದು ದೊಡ್ಡ ಮಟ್ಟದ ಆಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಬಹುಶಃ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಅವರ ಒಂದು ಹೇಳಿಕೆ ಏನಿದೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತಕ್ಕಂತಹ ಹೇಳಿಕೆ, ಇಡೀ ಸರ್ಕಾರವೇ ಒಂದು ಹೇಳಿಕೆ ಕೊಟ್ಟಂತೆ ಇವು ಅವರ ಒಂದು ಹೇಳಿಕೆ. ನೋಡಿ, ಮುಖ್ಯಮಂತ್ರಿಯವರೇ ನೇಮಿಸಿದಂತಹ ಸರ್ಕಾರವೇ ನೇಮಿಸಿರ್ತಕ್ಕಂತಹ ಆರ್ಥಿಕ ಸಲಹೆಗಾರರು ಅವರು ಈ ಒಂದು ಹೇಳಿಕೆ ಏನಿದೆ, ಸರ್ಕಾರದ ಅಧಿಕೃತ ವ್ಯಕ್ತಿ ಆಗಿರತಕ್ಕಂಥವ್ರವರು ಅವರು ಹೇಳಿರುವಂತದ್ದು ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ಉಂಟು ಮಾಡಿದೆ. ಜೊತೆಗೆ ವಿಪಕ್ಷದವರ ಸಾಲು ಸಾಲು ಆರೋಪಗಳಿದ್ವು. ಒಂದು ಕಡೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ವಿಪಕ್ಷದವರಿಗೆ ದೊಡ್ಡ ಮಟ್ಟದಲ್ಲಿ ಆಹಾರವನ್ನು ಕೂಡ ಒದಗಿಸುವಂತಹ ಕೆಲಸವನ್ನ ಇವತ್ತು ಬಸವರಾಜ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಸರ್ಕಾರಕ್ಕೆ ಕೇವಲ ಮುಜುಗರ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಪೇಚಿಗೆ ಸಿಲುಕುವಂತಹ ಕೆಲಸವನ್ನು ಆಗಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ತಾವು ಗಮನಿಸಿರುವ ಹಾಗೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಸಿಎಂ ಪೋಸ್ಟರ್ ಅನ್ನ ಕಚ್ಚಿ ಅವಾಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು ಕಾಂಗ್ರೆಸ್. ಇವತ್ತು ಅವರ ಹೇಳಿಕೆ ಏನಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಬಸವರಾಜ ಬೊಮ್ಮಾಯಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ ಇದು ವಿಪಕ್ಷಕ್ಕೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಮತ್ತೊಮ್ಮೆ ಆಹಾರವಾಗಿರ್ತಕ್ಕಂಥದ್ದು. ಈಗ ಇದು ಒಂದು ಕಡೆ ಆದ್ರೆ ಇವತ್ತು ಕೇವಲ ಬಸವರಾಜ ರೆಡ್ಡಿ ಅವರ ಹೇಳಿಕೆ ಆದ್ರೆ, ಮತ್ತೊಂದು ಕಡೆಗೆ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ಹಾಗೆ ಬಸವರಾಜ ಮತ್ತಿಮೋಡ್ ಹಾಗೇನೆ ಶೈಲೇಂದ್ರ ಬೆಲ್ದಳೆ ಅವರು ಮೂವರು ಕೂಡ ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಇದರ ಹೊಣೆಯನ್ನ ಅಂದ್ರೆ ಅವರು ಏನು ಆರೋಪವನ್ನು ಮಾಡಿದ್ರು ರಾಯರೆಡ್ಡಿ ಅವರು, ಅದರ ಹೊಣೆಯನ್ನ ಮತ್ತೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟತೆಯನ್ನು ಕೂಡ ಸಿದ್ದರಾಮಯ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು ಬಸವರಾಜ ಮತ್ತಿಮೋಡ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಕೇಶ್, ಮುಂದಿನ ದಿನಗಳಲ್ಲಿ ಅಂದ್ರೆ ಏನು
ಈವರೆಗೂ ಕೂಡ ನನ್ನ ಸರ್ಕಾರ ಏನ್ ಹಿಡ್ಕೊಂಡ್ ಬಂದಿದೆ, ಈ ಸರ್ಕಾರದಲ್ಲಿ ಕೂಡ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಇದೆ ಅಂತಕ್ಕಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ, ಅಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗುವಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ನೇರವಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಇರ್ತದೆ. ಹೀಗಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರೆ ಅವರ ಮಾತಿನಲ್ಲಿ ಯಾವುದೇ ತಪ್ಪು ಇಲ್ಲ ಅಂತಕ್ಕಂತಹ ಮಾತನ್ನ ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ರಾಯರೆಡ್ಡಿ ಅವರು ನಾವು ಇವತ್ತೇ ಅಷ್ಟೇ ಅಲ್ಲ, ನಾವು ನೋಡಿದಾಗೆ ಅಧಿವೇಶನದಲ್ಲೇ ನೇರವಾಗಿ ಸದನದಲ್ಲೇನೆ ಸ್ವಪಕ್ಷದ ಶಾಸಕರನ್ನ, ಸ್ವಪಕ್ಷದ ಸಚಿವರನ್ನೇ ಸರ್ಕಾರವನ್ನೇ ಕಿವಿ ಹಿಂಡುವಂತಹ ಕೆಲಸವನ್ನ ಮಾಡಿದ ಉದಾಹರಣೆಗಳು ಉಂಟು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಭಾಗವಾಗಿ ಇವತ್ತು ಕೂಡ ನೇರವಾಗಿ ತಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದ್ರೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂತಹ ರಾಯರೆಡ್ಡಿ ಅವರು ಸರ್ಕಾರದಲ್ಲಿ ಆಗುವಂತಹ ಭ್ರಷ್ಟಾಚಾರದ ಇರಬಹುದು ಅಥವಾ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಹಜವಾಗಿ ಮಾಹಿತಿ ಇದ್ದೇ ಇರುತ್ತೆ. ಮಾಹಿತಿ ಇಲ್ದಲೇನೆ ತಮ್ಮ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಒಂದು ಮಾತನ್ನ ಅದು ಸಂವಾದದಲ್ಲಿ ಹೇಳುವಂತದ್ದು ಅಂತಂದ್ರೆ ನಿಜಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಕೂಡ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಇವರ ಹೇಳಿಕೆ ಈಗ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಅಂತ ಕೂಡ ಎದುರಿಸಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದಕ್ಕೆ ಕೇವಲ ರಾಯರೆಡ್ಡಿಯವರು ಒಬ್ಬರೇ ಸ್ಪಷ್ಟನೆ ಕೊಟ್ಟರೆ ಆಗೋದಿಲ್ಲ. ಬಹುಶಃ ಇದಕ್ಕೆ ವಿಪಕ್ಷಗಳು ಕೂಡ ಒಪ್ಪೋದಿಲ್ಲ. ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಎದ್ದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಜನಾಕ್ರೋಶ ಯಾತ್ರೆ ಕೂಡ ನಡೀತಾ ಇರತಕ್ಕಂಥದ್ದು. ಈ ಜನಾಕ್ರೋಶ ಯಾತ್ರೆಗೆ ಅವರಿಗೆ ಒಂದು ದೊಡ್ಡ ಮಟ್ಟದ ಆಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಬಹುಶಃ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಅವರ ಒಂದು ಹೇಳಿಕೆ ಏನಿದೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತಕ್ಕಂಥ ಹೇಳಿಕೆ ಇಡೀ ಸರ್ಕಾರವೇ ಒಂದು ಹೇಳಿಕೆ ಕೊಟ್ಟಂತೆ. ಅವರ ಒಂದು ಹೇಳಿಕೆ ನೋಡಿ, ಮುಖ್ಯಮಂತ್ರಿಯವರೇ ನೇಮಿಸಿದಂತಹ ಸರ್ಕಾರವೇ ನೇಮಿಸಿರ್ತಕ್ಕಂತಹ ಆರ್ಥಿಕ ಸಲಹೆಗಾರರು ಅವರು ಈ ಒಂದು ಹೇಳಿಕೆ ಏನಿದೆ, ಸರ್ಕಾರದ ಅಧಿಕೃತ ವ್ಯಕ್ತಿ ಆಗಿರತಕ್ಕಂಥವ್ರು ಅವರು ಹೇಳಿರುವಂತದ್ದು ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನು ಉಂಟು ಮಾಡಿದೆ. ಜೊತೆಗೆ ವಿಪಕ್ಷದವರ ಸಾಲು ಸಾಲು ಆರೋಪಗಳಿದ್ವು. ಒಂದು ಕಡೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ವಿಪಕ್ಷದವರಿಗೆ ದೊಡ್ಡ ಮಟ್ಟದಲ್ಲಿ ಆಹಾರವನ್ನು ಕೂಡ ಒದಗಿಸುವಂತಹ ಕೆಲಸವನ್ನ ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಸರ್ಕಾರಕ್ಕೆ ಕೇವಲ ಮುಜುಗರ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಪೇಚಿಗೆ ಸಿಲುಕುವಂತಹ ಕೆಲಸವನ್ನು ಆಗಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ತಾವು ಗಮನಿಸಿರುವ ಹಾಗೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಸಿಎಂ ಪೋಸ್ಟರ್ ಅನ್ನ ಕಚ್ಚಿ ಅವಾಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು ಕಾಂಗ್ರೆಸ್. ಇವತ್ತು ಅವರ ಹೇಳಿಕೆ ಏನಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಬಸವರಾಜ ಬೊಮ್ಮಾಯಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ ಇದು ವಿಪಕ್ಷಕ್ಕೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಮತ್ತೊಮ್ಮೆ ಆಹಾರವಾಗಿರ್ತಕ್ಕಂಥದ್ದು. ಈಗ ಇದು ಒಂದು ಕಡೆ ಆದ್ರೆ ಇವತ್ತು ಕೇವಲ ಬಸವರಾಜ ರೆಡ್ಡಿ ಅವರ ಹೇಳಿಕೆ ಆದ್ರೆ, ಮತ್ತೊಂದು ಕಡೆಗೆ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ಹಾಗೆ ಬಸವರಾಜ ಮತ್ತಿಮೋಡ್ ಹಾಗೇನೆ ಶೈಲೇಂದ್ರ ಬೆಲ್ದಳೆ ಅವರು ಮೂವರು ಕೂಡ ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಇದರ ಹೊಣೆಯನ್ನ ಅಂದ್ರೆ ಅವರ ಏನು ಆರೋಪವನ್ನು ಮಾಡಿದ್ರು ರಾಯರೆಡ್ಡಿ ಅವರು, ಅದರ ಹೊಣೆಯನ್ನ ಮತ್ತೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟತೆಯನ್ನು ಕೂಡ ಸಿದ್ದರಾಮಯ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದೇ ಬಸವರಾಜ ಮತ್ತಿಮೋಡ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಕೇಶ್, ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಈವರೆಗೂ ಕೂಡ ಸರ್ಕಾರ ಏನ್ ಹಿಡ್ಕೊಂಡ್ ಬಂದಿದೆ, ಈ ಸರ್ಕಾರದಲ್ಲಿ ಕೂಡ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಇದೆ ಅಂತಕ್ಕಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ, ಅಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗುವಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ನೇರವಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಇರ್ತದೆ. ಹೀಗಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರೆ ಅವರ ಮಾತಿನಲ್ಲಿ ಯಾವುದೇ ತಪ್ಪು ಇಲ್ಲ ಅಂತಕ್ಕಂತಹ ಮಾತನ್ನ ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ರಾಯರೆಡ್ಡಿ ಅವರು ನಾವು ಇವತ್ತೇ ಅಷ್ಟೇ ಅಲ್ಲ, ನಾವು ನೋಡಿದಾಗೆ ಅಧಿವೇಶನದಲ್ಲೇ ನೇರವಾಗಿ ಸದನದಲ್ಲೇನೆ ಸ್ವಪಕ್ಷದ ಶಾಸಕರನ್ನ, ಸ್ವಪಕ್ಷದ ಸಚಿವರನ್ನೇ ಸರ್ಕಾರವನ್ನೇ ಕಿವಿ ಹಿಂಡುವಂತಹ ಕೆಲಸವನ್ನ ಮಾಡಿದ ಉದಾಹರಣೆಗಳು ಉಂಟು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಭಾಗವಾಗಿ ಇವತ್ತು ಕೂಡ ನೇರವಾಗಿ ತಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದ್ರೇನೋ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂತಹ ರಾಯರೆಡ್ಡಿ ಅವರು ಸರ್ಕಾರದಲ್ಲಿ ಆಗುವಂತಹ ಭ್ರಷ್ಟಾಚಾರದ ಇರಬಹುದು ಅಥವಾ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಹಜವಾಗಿ ಮಾಹಿತಿ ಇದ್ದೇ ಇರುತ್ತೆ. ಮಾಹಿತಿ ಇಲ್ದಲೇನೆ ತಮ್ಮ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಒಂದು ಮಾತನ್ನ ಅದು ಸಂವಾದದಲ್ಲಿ ಹೇಳುವಂತದ್ದು ಅಂತಂದ್ರೆ ನಿಜಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಕೂಡ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಇವರ ಹೇಳಿಕೆ ಈಗ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಅಂತ ಕೂಡ ಎದುರಿಸಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದಕ್ಕೆ ಕೇವಲ ರಾಯರೆಡ್ಡಿಯವರು ಒಬ್ಬರೇ ಸ್ಪಷ್ಟನೆ ಕೊಟ್ಟರೆ ಆಗೋದಿಲ್ಲ. ಬಹುಶಃ ಇದಕ್ಕೆ ವಿಪಕ್ಷಗಳು ಕೂಡ ಒಪ್ಪೋದಿಲ್ಲ. ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಎದ್ದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಜನಾಕ್ರೋಶ ಯಾತ್ರೆ ಕೂಡ ನಡೀತಾ ಇರತಕ್ಕಂಥದ್ದು. ಈ ಜನಾಕ್ರೋಶ ಯಾತ್ರೆಗೆ ಅವರಿಗೆ ಒಂದು ದೊಡ್ಡ ಮಟ್ಟದ ಆಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಬಹುಶಃ ಓಕೆ, ಥ್ಯಾಂಕ್ ಯು.